ಹಲೋ ಫ್ರೆಂಡ್ಸ್, ಪೀಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಒಂದು ವಡಾ ರೆಸಿಪಿನ ತಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಇದನ್ನು ನೋಡಿದ ಕೂಡಲೇ ನೀವು ಉದ್ದಿನ ವಡ ಇರ್ಬೋದು ಅಂತ ಅನ್ಕೋಬೋದು. ಆದರೆ ಇದು ರವಾದಿಂದ ಮಾಡಿರುವಂಥ ಒಂದು ಇನ್ಸ್ಟಂಟ್ ವಡಾ ರೆಸಿಪಿ. ತಿನ್ನಕ್ಕಂತೂ ಭಾಳ ರುಚಿಯಾಗಿರ್ತೈತಿ, ಮಾಡ್ಕೊಳ್ಳೋದು ಅಷ್ಟು ಕ್ವಿಕ್ಕಾಗಿ ಮಾಡ್ಕೋಬೋದು. ಬೇಳೆ ನೆನೆ ಹಾಕಬೇಕಂತಿಲ್ಲ, ರುಬ್ಬೇಕಂತಿಲ್ಲ. ಒಂದು ಅರ್ಧ ಗಂಟೆ ಒಳಗಂದ್ರೆ ರೆಡಿ ಮಾಡ್ಕೊಳ್ಳುವಂಥ ಇನ್ಸ್ಟಂಟ್ ರವಾ ವಡಾ ರೆಸಿಪಿ. ಸೊ ಬರ್ರಿ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣಂತೆ. ಮೊದಲು ಒಂದು ಪಾತ್ರೆನ ಕಾಯಕ್ಕಿಟ್ಟು ಅದಕ್ಕೆ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಇಲ್ಲಿ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಬಿಳಿ ಎಳ್ಳು, ಅರ್ಧ ಟೀ ಸ್ಪೂನ್ ಜೀರಿಗೆ, ಒಂದು 4 ಕಾಳು ಮೆಣಸು, ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಮತ್ತು ಒಂದು ಹಸಿಮೆಣಸಿನ್ಕಾಯಿನ ಹೆಚ್ಚಿ ತೊಗೊಂಡೇನಿ. ಇವನ್ನೆಲ್ಲ ಹಾಕಿದ ಮೇಲೆ ಒಂದು ಸ್ವಲ್ಪ ಇದನ್ನು ಈ ರೀತಿ ಕೈಯಾಡಿಸಿ. ಚಿಲ್ಲಿ ಫ್ಲೇಕ್ಸ್ ಇಲ್ಲಿ ಆಪ್ಷನಲ್, ಬೇಕಂದ್ರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಆಮೇಲೆ ನಾನು 1 ಕಪ್ಪಷ್ಟು ನೀರು ಹಾಕೋತೇನೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾನಿಲ್ಲಿ 1 ಮೀಡಿಯಮ್ ಸೈಜ್ ಹಸಿ ಆಲೂಗಡ್ಡೆನ ತುರಿದು 1-2 ಸತಿ ನೀರೊಳಗೆಲ್ಲ ತೊಳೆದು ಆಮೇಲೆ ನೀರೆಲ್ಲ ಹಿಂಡಿ ತೊಗೊಂಡೇನಿ. ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಇದಕ್ಕೆ 1 ಕಪ್ಪಷ್ಟು ನೀರು ಹಾಕ್ಕೊಂಡೇನಲ್ಲ, ಅರ್ಧ ಕಪ್ಪಷ್ಟು ಚಿರೋಟಿ ರವೆ ಹಾಕೊಳಕತ್ತೇನೆ. ರವೆ ಹಾಕ್ಕೊಂಡ್ಮೇಲೆ ನಾವು ತುರಿದಿಟ್ಕೊಂಡಿರುವಂಥ ಹಸಿ ಆಲೂಗಡ್ಡೆನ ಇದಕ್ಕೆ ಹಾಕಿ, ಆಮೇಲೆ ಗಂಟು ಇಲ್ದಂಗೆ ಲೋ ಫ್ಲೇಮ್ನಾಗ ಇದನ್ನು ಚಲೋ ತಂಗೆ ಸ್ಮ್ಯಾಶ್ ಮಾಡ್ಕೊತ ಮಿಕ್ಸ್ ಮಾಡಬೇಕು. ಈ ರೀತಿ 1-2 ನಿಮಿಷ ಇದನ್ನು ಈ ರೀತಿ ಮಿಕ್ಸ್ ಮಾಡಿದ ಮೇಲೆ ಈ ಥರ ಆಗ್ತೈತಿದೆ. ಈ ಥರ ಚಲೋ ತಂಗೆ ಇದು ಮಿಕ್ಸ್ ಆದಮೇಲೆ ಈಗ ಇದನ್ನು ನಾನು ಎತ್ತಿ ಸೈಡಿಗೆ ಇಡ್ತೇನೆ. ಆಮೇಲೆ ಭಾಳ ತನಕ ಇದನ್ನು ಬೆನ್ಸೋ ಅವಶ್ಯಕತೆ ಏನಿಲ್ಲ. 1-2 ನಿಮಿಷ ಇದನ್ನು ಈ ರೀತಿ ಮಿಕ್ಸ್ ಮಾಡಿದರೆ ಸಾಕು. ಆಮೇಲೆ ನಾನು ಇದನ್ನು ಒಂದು ತಾಟಿಗೆ ಹಾಕಿ ಒಂದು ಸ್ವಲ್ಪ ಹೊತ್ತಿದ್ದು ತಣ್ಣಗಾಗಕ್ಕೆ ಬಿಡ್ತೇನೆ. ಒಂದು ತಾಟಿಗೆ ಇದನ್ನು ಹಾಕಿದ ಮೇಲೆ ಒಂದು ಸ್ವಲ್ಪ ಇದನ್ನು ಚಲೋ ತಂಗೆ ಈ ರೀತಿ ಸ್ಪ್ರೆಡ್ ಮಾಡಿ ಒಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ಪೂರ್ತಿ ಆರಬೇಕಂತೇನಿಲ್ಲ. ಇದನ್ನು ನಾವು ಕೈಯಿಂದ ಮುಟ್ಟಿ ಇದು ವಡ ಮಾಡೋ ಅದಕ್ಕೆ ಇದ್ರೆ ಸಾಕು, ಅಷ್ಟು ಬಿಸಿ ಇದ್ರೆ ಸಾಕು. ಪೂರ್ತಿ ತಣ್ಣಗೆ ಮಾಡಬೇಕಂತೇನಿಲ್ಲ. ಒಂದು 5-6 ನಿಮಿಷ ಬೇಕಾಗ್ತೈತಿ ಸ್ವಲ್ಪ ಇದು ಆರಿ ಬರೋಕ್ಕೆ. ಈಗಿದೆ ಸ್ವಲ್ಪ ಬಿಸಿ ಐತಿ. ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದನ್ನು ಇನ್ನೊಂದು ಸರಿ ಈ ರೀತಿ ಚಲೋ ತಂಗೆ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟೇ ಎಣ್ಣೆ ಇದಕ್ಕೆ ಹಾಕ್ಕೊಂಡು ಇನ್ನೊಂದು ಸರಿ ಇದನ್ನ ಚಲೋ ತಂಗೆ ಈ ರೀತಿ ನಾದ್ಕೋಬೇಕು. ಆಮೇಲೆ ನಾವು ಯಾವ ಸೈಜಿಗೆ ವಡಾ ಮಾಡ್ತೀವೋ ಆ ಸೈಜಿಗೆ ಸ್ವಲ್ಪ ಹಿಟ್ಟು ತೊಗೊಂಡು ಇದನ್ನೇ ನಾವು ವಡಾ ಶೇಪಿಗೆ ರೆಡಿ ಮಾಡ್ಕೋಬೇಕು. ಭಾಳ ಈಸಿಯಾಗಿ ಮಾಡ್ಕೊಳ್ಳುವಂಥ ರೆಸಿಪಿ ಇದೆ ಮತ್ತು ತಿನ್ನಕ್ಕಂತೂ ಭಾಳ ರುಚಿಯಾಗಿರ್ತೈತಿ. ನೋಡಿರಿ, ಈಸಿಯಾಗಿ ಈ ರೀತಿ ನಾವು ಮಾಡ್ಕೋಬೋದು. ನಾವು ಹಾಕ್ಕೊಳ್ಳೋ ರವೆ ಮತ್ತು ನೀರಿನ ಪ್ರಮಾಣ ಕರೆಕ್ಟ್ ಆಗಿರಬೇಕು. 1 ಕಪ್ ನೀರಿಗೆ ಅರ್ಧ ಕಪ್ ಅಷ್ಟು ರವೆನ ಹಾಕ್ಕೊಂಡ್ರೆ ಈ ರೀತಿ ಕರೆಕ್ಟಾಗಿ ನಾವು ವಡಾನ ರೆಡಿ ಮಾಡ್ಕೋಬೋದು. ನಾನು ಇಷ್ಟೂ ಇದೇ ರೀತಿ ರೆಡಿ ಮಾಡಿ ಇಟ್ಕೊಂಡೇನಿ. ಈಗಿಲ್ಲಿ ನಾನು ಒಂದು ಸೈಡ್ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಒಂದು ಸರಿ ಕಾದ್ಮೇಲೆ ಸ್ಟವ್ನ ಲೋ ಟು ಮೀಡಿಯಮ್ ಫ್ಲೇಮ್ನಾಗನೇ ಇಟ್ಟು ನಾವು ಎಷ್ಟು ಎಣ್ಣೆ ಹಾಕಿರ್ತೀವಿ, ಎಷ್ಟು ಅದು ವಡ ಹಿಡಿತೈತಲ್ಲ ಅಷ್ಟು ಹಾಕಿ ನಿಧಾನಕ್ಕೆ ಇದನ್ನು ಕರೆದು ತೆಗಿಬೇಕು. ಒಂದು ಸರಿ ನಾವು ವಡ ಹಾಕಿದ ಮೇಲೆ 1-2 ನಿಮಿಷ ಅದನ್ನು ಮುಟ್ಟಬಾರ್ದು. 1-2 ನಿಮಿಷ ಆದಮೇಲೆ ಈ ರೀತಿ ಅದನ್ನು ನಾವು ಹೊಳ್ಳಿಸಿ ಹಾಕಿ ಇದು ಕ್ರಿಸ್ಪಿ ಆಗೋ ಮಟ್ಟ, ಕಲರ್ ಚೇಂಜ್ ಆಗೋ ಮಟ್ಟ ಇದನ್ನು ಲೋ ಟು ಮೀಡಿಯಮ್ ಫ್ಲೇಮ್ನಾಗನೇ ಇಟ್ಟು ಕರಿಬೇಕು. ಸ್ವಲ್ಪ ಇದು ರವೆ ಆಗಿರೋದ್ರಿಂದ ಕರಿಯೋಕೆ ಒಂದು ಸ್ವಲ್ಪ ಟೈಮ್ ತೊಗೋತೈತಿ ಇದೆ. ಅದಕ್ಕೆ ಇದನ್ನು ಲೋ ಟು ಮೀಡಿಯಮ್ ಫ್ಲೇಮ್ನಾಗನೇ ಇಟ್ಟು ನಿಧಾನಕ್ಕೆ ಸ್ವಲ್ಪ ಕಲರ್ ಚೇಂಜ್ ಆಗೋ ಮಟ್ಟನೂ ಕರಿಬೇಕು. ಇದನ್ನು ಈ ರೀತಿ ಕಲರ್ ಚೇಂಜ್ ಆತ್ಪ ಅಂತಂದ್ರೆ ಇದು ಕರ್ದೈತಿ ಅಂತ ಅರ್ಥ. ಆದರೆ ಹೈ ಫ್ಲೇಮ್ನಾಗ ಇಟ್ಟೆ ಇದನ್ನು ಫ್ರೈ ಮಾಡಬಾರ್ದು. ಯಾಕಂದರೆ ಮೇಲೆ ಕಲರ್ ಚೇಂಜ್ ಆಗ್ತೈತಿ, ಒಳಗೆ ಹಸಿ ಹಂಗೆ ಉಳಿದಿರ್ತೈತಿ. ಸ್ವಲ್ಪ ಇದು ಫ್ರೈ ಆಗೋಕ್ಕೆ ಟೈಮ್ ತೊಗೋತೈತಿ. ಕ್ವಿಕ್ಕಾಗಿ ಒಂದು ಅರ್ಧ ಗಂಟೆ ಒಳಗೆ ಮಾಡ್ಕೊಳ್ಳುವಂಥ ಈ ಇನ್ಸ್ಟಂಟ್ ವಡಾನ ನಾವು ಯಾವಾಗ ಬೇಕೋ ಅವಾಗ ಮಾಡಿಕೊಂಡು ಟೇಸ್ಟ್ ಮಾಡ್ಬೋದು. ಭಾಳ ರುಚಿಯಾಗಿರ್ತೈತಿ. ಮಾಡೋದೂ ಅಷ್ಟು ಸಿಂಪಲ್ ಐತಿ. ಬೇಳೆ ನೆನೆ ಹಾಕಬೇಕಂತಿಲ್ಲ, ರುಬ್ಬೇಕಂತಿಲ್ಲ. ಬರೀ ಅರ್ಧ ಕಪ್ ಚಿರೋಟಿ ರವೆ ಮತ್ತು 1 ಹಸಿ ಆಲೂಗಡ್ಡೆನ ಹಾಕಿ ಈ ರೀತಿ ನಾವು ವಡಾನ ಮಾಡ್ಕೋಬೋದು. ಇವು ನೋಡೋಕೆ ಎಷ್ಟು ಮಸ್ತ್ ಕಾಣಿಸ್ತೈತಲ್ಲ, ತಿನ್ನಕ್ಕೂ ಅಷ್ಟು ರುಚಿಯಾಗಿರ್ತೈತಿ ಮತ್ತು ಅಷ್ಟು ಕ್ರಿಸ್ಪಿಯಾಗಿರ್ತೈತಿ. ಆದರೆ ಇದನ್ನು ಫ್ರೈ ಮಾಡೋ ಮುಂದೆ ಮಾತ್ರ ನಾವು ಲೋ ಟು ಮೀಡಿಯಮ್ ಫ್ಲೇಮ್ನಾಗನ ಸ್ಟವ್ನ ಇಟ್ಕೊಂಡು
ನಿಧಾನಕ್ಕೆ ಇವನ್ನ ಫ್ರೈ ಮಾಡಬೇಕು. ಇವು ಎಷ್ಟು ಕ್ರಿಸ್ಪಿ ಆಗ್ಯಾವು ಅಂಥೇಳಿ ನಾನು ನಿಮಗೆ ತೋರಿಸ್ತೇನೆ ಈಗ. ಭಾಳ ಅಂದರೆ ಭಾಳ ಮಸ್ತ್ ಆಗ್ಯಾವು. ಸೊ ಈ ರೆಸಿಪಿನ ನೀವು ಟ್ರೈ ಮಾಡಿರಿ, ಹೆಂಗೆ ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸೋದು ಮಾತ್ರ ಮರಿಬೇಡ್ರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು.